ಒಂದು ಕಡೆ ಶ್ರೀದೇವಿ ಮತ್ತೊಂದು ಕಡೆ ಅವರ ಅಪ್ಪ ಸಾಲು ಸಾಲು ಆರೋಪಗಳನ್ನ ಯುವ ಕುಟುಂಬದ ಮೇಲೆ ಯುವರಾಜ್ ಕುಮಾರ್ ಮೇಲೆ ಮಾಡ್ತಾ ಇದ್ದಾರೆ. ಈ ಆರೋಪಗಳಿಗೆ ಯುವರಾಜ್ ಕುಮಾರ್ ಪರ ವಕೀಲರು ಮಾತನಾಡಿದ್ದಾರೆ. ಯುವರಾಜ್ ಪರ ವಕೀಲ ಸಿರಿಲ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ? ರಾಜಕುಮಾರ್ ಅಕಾಡೆಮಿಯಿಂದ ಕಾನೂನು ಬಾಹಿರ ಹಣ ವರ್ಗ ಆಗಿದೆ. ಶ್ರೀದೇವಿ ಅಕೌಂಟ್ಗೆ 3 ಕೋಟಿ ರೂಪಾಯಿ ಹಣ ಹೋಗಿದೆ. ನಿನ್ನನ್ನ ಬೀದಿಗೆ ತರ್ತೀನಿ ಅಂತ ಹೇಳಿ ಇವಾಗೆ ಬೆದರಿಸಿದ್ದಾರೆ. ಯುಎಸ್ಗೆ ಬಂದು ಸೆಟಲ್ ಆಗು ಅಂತ ಹೇಳಿ ಇವಾಗೆ ಒತ್ತಡ ಹಾಕುವಂತಹ ಕೆಲಸ ಕೂಡ ಶ್ರೀದೇವಿ ಕಡೆಯಿಂದ ಆಗಿದೆ. ಯುವರಾಜ್ ಪರ ವಕೀಲ ಸಿರಿಲ್ ಪ್ರಸಾದ್ ಕೊಟ್ಟಂತಹ ಹೇಳಿಕೆ ಶ್ರೀದೇವಿ ಮತ್ತು ಅವರ ತಂದೆ ಮಾಡ್ತಾ ಇರುವಂತಹ ಆರೋಪಕ್ಕೆ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಯುವ ಪರ ವಕೀಲರಾಗಿರ್ತಕ್ಕಂಥ ಸಿರಿಲ್ ಪ್ರಸಾದ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ವಿಚ್ಛೇದನಕ್ಕೆ ಅಂದ್ರೆ ಈಗ 54 ಪುಟಗಳ ಪಿಟಿಷನ್ ಕೂಡ ಹಾಕಿದ್ದೀರಾ. ಯಾವೆಲ್ಲ ಆಧಾರದ ಮೇಲೆ ಹಾಕಿದ್ದೀರಾ? ನಾವು ಕ್ರೂಯಲ್ಟಿ ಗ್ರೌಂಡಲ್ಲಿ ಹಾಕಿದ್ದೀವಮ್ಮ. ಕ್ರೂಯಲ್ಟಿ ಏನಂತೇಳಿ ಫಿಸಿಕಲ್ ಆ್ಯಂಡ್ ಮೆಂಟಲ್ ಕ್ರೂಯಲ್ಟಿ, ಹೇಗೆ ನನ್ನನ್ನು ಇನ್ಸಲ್ಟ್ ಮಾಡೋದು, ನನಗೆ ಹ್ಯುಮಿಲೇಟ್ ಮಾಡೋದು, ಆ ಎಲ್ಲ ಗ್ರೌಂಡ್ಸಲ್ಲಿ ಹಾಕಿದ್ದೀವಿ ನಾವು. ಇವಾಗ ಪ್ರೆಸ್ ಮೀಟಲ್ಲಿಯೂ ಕೂಡ ಹೇಳ್ತಾ ಇದ್ರಿ, ಈಗ ಶ್ರೀದೇವಿ ಅವರಿಗೆ ಅಕ್ರಮ ಸಂಬಂಧಗಳಿದ್ದು ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರಿ. ಸರ್, ಯಾವ ಆ್ಯಂಗಲ್ ಮೇಲೆ ಹೇಳ್ತಾ ಇದ್ದೀರಾ? ಏನಾದರೂ ಪ್ರೂಫ್ ಇದಾವೆ? ಅದು ಏನಂತ ಹೇಳಿದ್ರೆ, ಇವಾಗ ನಮ್ಮ ಕ್ಲೈಂಟ್ ನಮ್ಮ ಹತ್ರ ಬರ್ತಾರ, ಅದೇನು ಏನು ಹೇಳ್ತಾರೆ, ಕಾನೂನು ನನ್ನ ಕಡೆ ಪ್ರಿವಿಲೇಜ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ನಾವು ಕ್ಲೈಂಟ್ ಹತ್ರ ಕೇಳ್ತೀವಿ, ನೋಡಪ್ಪ ಇದ್ದದ್ದನ್ನು ಇದ್ದಾಗ ಹೇಳು, ಏನು ಆಗಿದೆ ಅಂತ ಹೇಳು. ಅವನು ಏನಂತ ಹೇಳಿದ್ರೆ, ಅವನು ಸತ್ಯ ಏನೋ ವಿಷಯ ಹೇಳ್ತಾನೆ. ಅವನು ಹೇಳುವಾಗ ಅವನ ಕಣ್ಣಲ್ಲಿ ಕಣ್ಣೀರು ಕೂಡ ಬಂದಿದೆ. ಅವನು ತುಂಬ ಬೇಜಾರಾಗಿದ್ದ. ನಾನು ಹೇಳಿದಪ್ಪ, ಏನು ವರಿ ಮಾಡಬೇಡಪ್ಪ, ವಿಚಾರ ಇದ್ದಾಗ ಹೇಳಂತೇಳಿ. ಯಾಕಂತ ಹೇಳಿದ್ರೆ ಅದೆಲ್ಲ ನಾನು ಬರೆದು ಕಳಿಸಿದೆ. ಅದನ್ನು ನೋಡ್ಕೊಂಡ್ಬಿಟ್ಟು ಅವನು ಹೇಳಿದ್ದಾನೆ ಈ ಥರ ಆಗಿದೆ ಅಂತೇಳಿ. ಆಗಿರುವಾಗ ಇದು ಓತ್ ಅಗೇನ್ಸ್ಟ್ ಓತ್ ಏನು ನಾನು ಇದು ಮಾಡೋಕ್ಕಾಗಲ್ಲ. ಬಟ್ ಏನಂತ ಹೇಳಿದ್ರೆ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ ನಂತರ ಇವನಿಗೆ ತುಂಬ ಆಗಲ್ಲ, ನನ್ನ ಮೇಲೆ ಇನ್ಸಲ್ಟ್ ತುಂಬ ಮಾಡಿದ್ದಾರಮ್ಮ. ಓಕೆ ಸರ್, ಇವಾಗ ಅಕ್ರಮ ಹಣ ವ್ಯವಹಾರ ಕೂಡ ಆಗಿತ್ತು ಎನ್ನುವಂತಹ ಮಾತುಗಳು ಕೂಡ ಹೇಳಿದ್ರಿ. ಜೊತೆಗೆ ರಾಜ್ಕುಮಾರ್ ಅಕಾಡೆಮಿ ಒಂದು ಫೇಮಸ್ ಆಗಿರ್ತಕ್ಕಂಥ ಅಕಾಡೆಮಿ, ಇಲ್ಲಿ ಯಾವ ರೀತಿ ಇದು ಹಣದ ವ್ಯವಹಾರ ಆಯಿತು? ಹಣದ ವ್ಯವಹಾರ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ನಮ್ಮ ಅಕಾಡೆಮಿಯಿಂದ ಇಲ್ಲೀಗಲಿ ಅವಳ ಕಂಟ್ರೋಲ್ ಇತ್ತಲ್ಲ, ಅಕಾಡೆಮಿಯಿಂದ ಇಲ್ಲೀಗಲಿ ಹಣ ಟ್ರಾನ್ಸ್ಫರ್ ಮಾಡೋಕ್ಕೆ ನೋಡಿದ್ಲು. ಟ್ರಾನ್ಸ್ಫರ್ ಮಾಡಿ ನೋಡಿದ್ಲಲ್ಲ, ಟ್ರಾನ್ಸ್ಫರ್ ಮಾಡಿದ್ರು. ಆಲ್ಮೋಸ್ಟ್ 4.25 ಕೋಟಿ ತನಕ ಹೋಗಿದೆ ನಮ್ಮ ಅಕಾಡೆಮಿಯಿಂದ. ಅವ್ರ ಮೇಲೆ ಒಂದು FIR ಆಯಿತು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲಮ್ಮ, ಬಿಕಾಸ್ ನನ್ನ ಹತ್ರ ಅವ್ರೇನು ಹೇಳಿಲ್ಲ ಅದರ ಬಗ್ಗೆ, FIR ಆದ ಬಗ್ಗೆ. ಇವಾಗ ಆ ಒಂದು ಹಣವನ್ನು ಹಿಂತಿರುಗೋ ಬಗ್ಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಿ? ಅದರ ಬಗ್ಗೆ ನಾವು ಲೀಗಲಿ ನಾವು ನಮ್ಮ ಏನಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಮೇಲೆ ನಾವು ಇದು ಮಾಡಿಕೊಂಡು ಎಷ್ಟು ಲಾಸ್ ಆಗಿದೆ ಅಂತ ನೋಡಿಕೊಂಡು ಅದರ ಮೇಲೆ ಲೀಗಲ್. ಈಗ ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೆ ದೊಡ್ಡ ಫ್ಯಾಮಿಲಿ, ಸುಸಂಸ್ಕೃತವಾಗಿರ್ತಕ್ಕಂಥ ಹೆಣ್ಣನ್ನ ಕರೆತಂದಿರ್ತಾರೆ, ಹಿರಿಯರು ಕೂಡ ಇದ್ರು. ಇಂತಹ ಒಂದು ಸಂದರ್ಭದಲ್ಲಿ ಯಾಕೆ ಇಂಥ ಇನ್ಸಿಡೆಂಟ್ ಆಯಿತು ಸರ್? ಈಗ ಏನಂತ ಹೇಳಿದ್ರೆ, ನಾವು ಏನು ಹೇಳೋದಂತ ಹೇಳಿದ್ರೆ, ನಮಗೆ ಅವಳ ನೇಚರ್ ಇನಿಷಿಯಲಿ ಗೊತ್ತಿರಲಿಲ್ಲ. ಅವಳು ನಮ್ಮ ಫ್ಯಾಮಿಲಿ ಒಳಗಡೆ ಬರಬೇಕಾದ್ರೆ ಅವಳು ಅಡ್ವಾಂಟೇಜ್ ತಗೊಂಡ್ಳು. ಎಲ್ಲ ಒಳ್ಳೆಯದಾಗಿ ಒಬಿಡಿಯಂಟ್ ಆಗಿ ಆ್ಯಕ್ಟ್ ಮಾಡೋದು, ಎಲ್ಲರ ಕಾಲಿಡೋದು, ತಂದೆದು ಕಾಲಿಡೋದು, ನಮ್ಮ ಕ್ಲೈಂಟ್ ತಾಯಿದು ಕಾಲಿಡೋದು ಅವರನ್ನು. ಬಿಕಾಸ್ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಹೆಲ್ತ್ ಸ್ವಲ್ಪ ಸರಿ ಇರಲಿಲ್ಲ. ಆವಾಗ ಅವಳೇ ಬಂದು ನಾನು ನಿಮ್ಮನ್ನು ಒಳ್ಳೇದು ರೀತಿ ನೋಡ್ತೀನಿ ಅಂತ ಹೇಳೋದು, ಅದೆಲ್ಲ ಮಾಡಿಕೊಂಡು ಅವಳ ಏನು ಹೇಳ್ತಾರೆ, ಅವಳು ಜಸ್ಟ್ ನಮ್ಮ ಫೇತನ್ನು ಇದು ಮಾಡಿ ಗೇನ್ ಮಾಡಿದರು. ಫೇತ್ ಗೇನ್